ಕೆಲವು ಒಳ್ಳೆಯ ಮಾತುಗಳು ಈತ ನುಡಿ ನುಡಿಮುತ್ತು. ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡುವ ಹಣ ಒಳ್ಳೆಯ ವ್ಯಕ್ತಿಗೋಸ್ಕರ ಎದುರು ನೋಡುವ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜೀವನದ ಬಗ್ಗೆ ಎರಡು ಮಾತಿನಲ್ಲಿ ಹೇಳಬೇಕೆಂದರೆ, ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲೇ ಇರುವುದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗುವುದಿಲ್ಲ. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಲ್ಲಿ ಇರೋ ದುಃಖವನ್ನು ತಡೆಯೋಕೆ ಶಕ್ತಿ ನಮಗಿರುವುದಿಲ್ಲ. ಕೆಲವೊಂದು ಸಲ ನಾವು ಹಣೆ ಬರಹ ಹೇಗಿರುತ್ತೆ ಅಂದರೆ, ನಾವು ಮಾಡದೇ ಇರುವ ತಪ್ಪಿಗೂ ಸಹ ನಾವೇ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ಗೊತ್ತಾಗುವುದು. ಅದು ವ್ಯಕ್ತಿಯಾದರೂ ಸರಿ, ಅದು ವಸ್ತುವಾದರೂ ಸರಿ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಬೆಳಗುತ್ತಿರಬೇಕು. ಗುಣವಂತನಾದ ಗಂಡನ ಜೊತೆ ಗುಡಿಸಲಿನಲ್ಲಿ ಇರಬಹುದು, ಆದರೆ ಅರ್ಥ ಮಾಡಿಕೊಳ್ಳಲಾರದ ಗಂಡನ ಜೊತೆ ಮರಮನೆಯಲ್ಲಿದ್ದರೂ ಕೂಡ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ, ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ, ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಮಾತ್ರ ಮನುಷ್ಯ ಎಂದಿಗೂ ಬಿಡುವುದಿಲ್ಲ. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ಮಾಡು. ಆ ದೇವರು ನಿನಗೆ ಕೇಳದೆ ಎಲ್ಲವನ್ನೂ ಕೊಡುತ್ತಾನೆ. ಮನೆ ಅಂದ ಮೇಲೆ ಕಷ್ಟ ಇರುತ್ತೆ, ಬದುಕು ಅಂದ ಮೇಲೆ ಕಷ್ಟ ಇರುತ್ತೆ. ಕಸವಿದ್ದರೆ ಗುಡಿಸಬೇಕು, ಕಷ್ಟ ಇದ್ದರೆ ಜಯಿಸಬೇಕು. ಇಲ್ಲದವನಿಗೆ ದುಡಿದು ಬದುಕುವ ಆಸೆ, ಇದ್ದವನಿಗೆ ಮತ್ತಷ್ಟು ಕೊಳ್ಳೆಯೊಡೆಯುವ ಆಸೆ. ನಿಸ್ವಾರ್ಥ ನೆರೆಹೊರೆಯವರಿಗೆ ನೆರವಾಗುವ ಆಸೆ, ಸ್ವಾರ್ಥಿಗೆ ತಾನು ತನ್ನ ಕುಟುಂಬದವರಷ್ಟೇ ತಿಂದು ತೇಗುವ ಆಸೆ. ಆಸೆ ಎಂಬುದು ಎಲ್ಲರೊಳಗುಂಟು, ಆದರೆ ಆಸೆ ಪಡುವ ರೀತಿಯಲ್ಲಿ ಬಹಳ ವ್ಯತ್ಯಾಸವುಂಟು. ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ರೇನೆ ಜೀವನ ಅಂತ. ಸಂಜೆ ಮನೆಗೆ ಬರುವಾಗ ಅನಿಸುತ್ತೆ ನೆಮ್ಮದಿ ಇದ್ರೇನೆ ಜೀವನ ಅಂತ. ಸಣ್ಣ ಲೆಕ್ಕಾಚಾರ. ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡವೆಗಳ ಶೃಂಗಾರ, ಮಣ್ಣು ಸೇರುವ ದೇಹಕ್ಕೆ ಬಣ್ಣ ಬೆಡಗಿನ ಅಲಂಕಾರ, ಸುಟ್ಟು ಕರಕಲಾಗುವ ದೇಹಕ್ಕೆ ನಾನು ನನ್ನದೆನ್ನುವ ಅಹಂಕಾರ, ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳದ್ದೇ ಲೆಕ್ಕಾಚಾರ.